ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಕಣ್ಣುಗಳಲ್ಲಿ ಬೆಳಕಿಲ್ಲದಿರುವುದೇ ಕುರುಡುತನವೇ? ಅಥವಾ ಕಣ್ಣಿದ್ದು ನಮ್ಮ ಕಣ್ಣೆದುರಿಗೆ ಇರೋ ಸತ್ಯವನ್ನ ನೋಡೋಕೆ ನಮಗೆ ಮನಸ್ಸಿಲ್ಲದೆ ಇರೋದು ನಿಜವಾದ ಅಂಧತ್ವವೇ? ಭಗವದ್ಗೀತೆ ಶುರು ಆಗೋದೇ ಒಬ್ಬ ಹುಟ್ಟು ಕುರುಡನ ಪ್ರಶ್ನೆಯಿಂದ. ಆದರೆ ಆ ಪ್ರಶ್ನೆಯಲ್ಲಿ ದೈಹಿಕ ಅಂಧತ್ವಕ್ಕಿಂತ ಮಿಗಿಲಾದ ಮನಸ್ಸಿನ ಕತ್ತಲೆ ಎದ್ದು ಕಾಣುತ್ತೆ. ಬನ್ನಿ ಇವತ್ತು ಆ ಮೊಟ್ಟ ಮೊದಲ ಪ್ರಶ್ನೆಯನ್ನ ಡಿಕೋಡ್ ಮಾಡೋಣ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಈಗ ಏನು ಮಾಡುತ್ತಿದ್ದಾರೆ ಸಂಜಯ ಅಂತ ಧೃತರಾಷ್ಟ್ರ ಕೇಳುವ ಪ್ರಶ್ನೆ. ಆದರೆ ಈ ಒಂದು ಸಣ್ಣ ಪ್ರಶ್ನೆಯೊಳಗೆ ಮನುಷ್ಯನ ಅಹಂಕಾರದ ದೊಡ್ಡ ಮನೋವಿಜ್ಞಾನವೇ ಅಡಗಿದೆ. ಧೃತರಾಷ್ಟ್ರನಿಗೆ ಕುರುಕ್ಷೇತ್ರವು ಧರ್ಮಕ್ಷೇತ್ರ ಎಂದು ತಿಳಿದಿತ್ತು. ಧರ್ಮದ ನೆಲದಲ್ಲಿ ಅಧರ್ಮಕ್ಕೆ ಜಯವಿಲ್ಲ ಎಂಬ ಸತ್ಯದ ಅರಿವಿದ್ದರೂ ತನ್ನ ಮಕ್ಕಳ ಮೇಲಿನ ಅತಿಯಾದ ವ್ಯಾಮೋಹ ಆ ಸತ್ಯವನ್ನ ಒಪ್ಪಿಕೊಳ್ಳದಂತೆ ಆತನ ಮನಸ್ಸನ್ನು ಕುರುಡು ಮಾಡಿತ್ತು. ಇಲ್ಲಿ ಗಮನಿಸಬೇಕಿರೋ ಮುಖ್ಯ ವಿಷಯ ಏನಂದ್ರೆ ಧೃತರಾಷ್ಟ್ರನ ಪದಬಳಿಕೆ. ಮಾಮಕಾಹ ಅಂದರೆ ನನ್ನ ಮಕ್ಕಳು, ಪಾಂಡವಾಹ ಅಂದರೆ ಪಾಂಡುವಿನ ಮಕ್ಕಳು ಅಂತ ಬೇರೆ ಬೇರೆ ಮಾಡಿ ಹೇಳ್ತಾನೆ. ಅರ್ಥಾತ್ ಪಾಂಡವರೂ ಕೂಡ ಕುರುವಂಶದವರೇ ಆದರೂ ಪಾಂಡುವಿನ ಮಕ್ಕಳು ತನ್ನವರಲ್ಲ, ತನ್ನ ಮಕ್ಕಳು ಮಾತ್ರ ಕೌರವರು ಅನ್ನೋ ಭಾವನೆ ಆತನ ಅಂಧ ಮನಸ್ಸಿನಿಂದ ಹುಟ್ಟಿದ ಸಂಕುಚಿತ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ. ಇದು ಕೇವಲ ಧೃತರಾಷ್ಟ್ರನ ಕಥೆಯಲ್ಲ, ಇದು ನಮ್ಮೆಲ್ಲರ ಕಥೆ. ನಮ್ಮ ದೈನಂದಿನ ಬದುಕಿನಲ್ಲೂ ನಾವು ಅನೇಕ ಬಾರಿ ಧೃತರಾಷ್ಟ್ರನಂತೆಯೇ ವರ್ತಿಸುತ್ತೇವೆ. ಪಕ್ಷಪಾತ ಮನೋಭಾವದೊಂದಿಗೆ ತಪ್ಪು ನಮ್ಮವರು ಮಾಡಿದ್ದರೆ ಅದನ್ನು ಸಮರ್ಥಿಸಿಕೊಳ್ಳುತ್ತೇವೆ. ಅದೇ ತಪ್ಪು ಬೇರೆಯವರು ಮಾಡಿದ್ದರೆ ಧರ್ಮದ ಮಾತಾಡುತ್ತೇವೆ. ಅನುಕೂಲ ಸಿಂಧು ಎನ್ನುವಂತೆ ಸತ್ಯ ನಮಗೆ ಕಹಿಯಾದಾಗ, ನಮ್ಮ ಸ್ವಾರ್ಥಕ್ಕೆ ಅಡ್ಡಿಯಾದಾಗ ನಾವು ಕಣ್ಣಿದ್ದೂ ಕುರುಡರಂತೆ ನಟಿಸುತ್ತೇವೆ. ನಮಗೆ ಧರ್ಮ ಯಾವುದು, ನೀತಿ ಯಾವುದು ಅಂತ ಗೊತ್ತಿದ್ದರೂ ನಾನು, ನನ್ನದು, ನನ್ನವರು ಎಂಬ ಅಹಂಕಾರದಿಂದ ಸತ್ಯವನ್ನು ನಿರಾಕರಿಸಿ ಕಣ್ಣಿದ್ದೂ ಕುರುಡರಾಗ್ತೀವಿ. ಕಣ್ಣಿಲ್ಲದವರನ್ನ ಅಂಧರು ಅಂತ ಕರೆಯೋದು ರೂಢಿ. ಆದರೆ ಭಗವದ್ಗೀತೆ ನಮಗೆ ಪಾಠ ಮಾಡ್ತಾ ಇರೋದು ಅರಿವಿದ್ದು ವಿವೇಕವನ್ನ ಮರೆಮಾಚುವವನೇ ನಿಜವಾದ ಅಂಧ. ಹಾಗಾದ್ರೆ ಜೀವನದಲ್ಲಿ ನಮಗೆ ಸತ್ಯವನ್ನ ನೋಡಲಾಗ್ತಿಲ್ವಾ? ಅಥವಾ ಸತ್ಯ ಅಪ್ರಿಯವಾಗಿದೆ ಎಂಬ ಕಾರಣಕ್ಕೆ ನೋಡಲು ಇಷ್ಟ ಇಲ್ವಾ? ನಿಮ್ಮ ಜೀವನದಲ್ಲಿ ನೀವು ಯಾವ ವಿಷಯಕ್ಕೆ ಕಣ್ಣಿದ್ದು ಕುರುಡರಾಗಿದ್ದೀರಾ? ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.